ನಮಸ್ಕಾರ ಸ್ನೇಹಿತರೆ, ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಶಶಿ ಫಾರೆಕ್ಸ್ ಕನ್ನಡ. ಇವತ್ತು ನಾನು ಒಂದು ಪಬ್ಲಿಕ್ ಪಾರ್ಕಲ್ಲಿ ಕುತ್ಕೊಂಡು ನಿಮಗೆ ಚೈನಾ ವೀಸಾ ಏನು ಹೊಸ ಚೈನಾ ವೀಸಾ ರೂಲ್ಸ್ ಬಗ್ಗೆ ಪೂರ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ವಿಡಿಯೋ ಎಂಡ್ವರೆಗೂ ನೋಡಿ, ನಿಮಗೆ ಒಳ್ಳೆಯ ಒಂದು ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಕೇವಲ 6,000 ರೂಪಾಯಿಗೆ ನೀವು ಚೈನಾಗೆ ಬರ್ಬೋದು. ಅದು ಹೇಗೆ ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್ ಏನು ಮಾಡಿ ಅಂದರೆ, ನಾನು ಒಂದು ಲಿಂಕ್ ಹಾಕಿರ್ತೀನಿ ನನ್ನ ಗೂಗಲ್ ಡ್ರೈವ್ದು. ಅಲ್ಲಿ ನೀವು 2 ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ವೀಸಾ ಅಪ್ಲಿಕೇಶನ್ ಫಾರ್ಮು, ಇನ್ನೊಂದು ಇನ್ವಿಟೇಷನ್ ಲೆಟರ್ ಯಾರಿಗಪ್ಪ ಅಂದರೆ ಬಿಸ್ನೆಸ್ ವೀಸಾ ಅವ್ರಿಗೆ. ಆಮೇಲೆ ಇದು ವೀಸಾ ಅಪ್ಲಿಕೇಶನ್ ಫಾರ್ಮ್ ಇದೆ, ಇದು ಕಾಮನ್ ಇದೆ. ಇದು ಬಿಸ್ನೆಸ್ ವೀಸಾ ಇರ್ಬೋದು, ಟೂರಿಸಮ್ ವೀಸಾ ಇರ್ಬೋದು, ಸ್ಟಡಿ ವೀಸಾ ಏನೇ ಇರ್ಬೋದು, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಬಟ್ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಫಿಲಪ್ ಮಾಡಿ, ಕ್ಲೀನಾಗಿ ಫಿಲಪ್ ಮಾಡಿ. ಎಲ್ಲ ಏನು ಫಿಲಪ್ ಮಾಡ್ತೀರೋ ಅದಕ್ಕೆ ಪ್ರತಿಯೊಂದು ನೀವು ಡಾಕ್ಯುಮೆಂಟ್ ಬೇಕು. ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳಿದರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಡಾಕ್ಯುಮೆಂಟ್ ಬೇಕು. ಆಧಾರ್ ಕಾರ್ಡ್ ನಂಬರ್ ಹಾಕಿದರೆ ಆಧಾರ್ ಕಾರ್ಡು ಇದು ಕಾಪಿ ಬೇಕು. ಎಲ್ಲ ನೀವು ಏನೇನು ಅದರಲ್ಲಿ ಎಂಟ್ರಿ ಮಾಡ್ತಿರಲ್ಲ ಅದಕ್ಕೆಲ್ಲ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್, ಅದು ಪ್ರೂಫ್ ಬೇಕು. ಆಮೇಲೆ ಈ ಡಾಕ್ಯುಮೆಂಟ್ನ ಫಿಲಪ್ ಮಾಡ್ಕೊಂಡು ನಾನು ವೀಸಾ ಅಪ್ಲೈ ಮಾಡಿದೆ ಅಂದರೆ ಖಂಡಿತ ಆಗಲ್ಲ ಗುರು. ಇದು ಏನಕ್ಕಂದರೆ ನಾನು ಡಾಕ್ಯುಮೆಂಟ್ ನಿಮ್ಗೆ ಡೌನ್ಲೋಡ್ ಮಾಡೋಕ್ಕೆ ಹೇಳಿದ್ದೇನೆ ಅಂದರೆ, ನಿಮಗೆ ಆನ್ಲೈನ್ ವೀಸಾ ಅಪ್ಲೈ ಮಾಡೋಕ್ಕೆ ಈಸಿ ಆಗಿಬಿಡುತ್ತೆ. ಸೊ visa4china.ca ಅಂತ ಒಂದು ವೆಬ್ಸೈಟ್ ಹೋಗಿ, ಅಲ್ಲಿ ಹೋಗ್ಬಿಟ್ಟು ಫಸ್ಟು ನೀವು ಅದರ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ನೀವು ರಿಜಿಸ್ಟರ್ ಮಾಡಿದ ತಕ್ಷಣ ಏನೇ ಒಂದು ಇಮೇಲ್ ಐ ಡಿ ಕೊಡಿ. ಫಾರ್ ಎಕ್ಸಾಂಪಲ್ ನಾನು ಕೊಟ್ಟಿದ್ದಲ್ಲ, ಈ ಥರ ಇಮೇಲ್ ಐ ಡಿ ಕೊಡಿ. ಆಮೇಲೆ ಅದು ವೆರಿಫಿಕೇಷನ್ ಕೇಳುತ್ತೆ. ವೆರಿಫಿಕೇಷನ್ ಮಾಡಿದ ತಕ್ಷಣ ಆಮೇಲೆ ನಿಮಗೊಂದು OTP ಬರುತ್ತೆ ನಿಮ್ಮ ಇಮೇಲ್ ಐ ಡಿಗೆ. ಆ OTPನ ತೊಗೊಂಡು ಅದರಲ್ಲಿ ಹಾಕಿಬಿಟ್ಟು ಆಮೇಲೆ ನಿಮ್ಮದು ಪಾಸ್ವರ್ಡ್ ಸೆಟ್ ಮಾಡಿ. ಪಾಸ್ವರ್ಡ್ ಸೆಟ್ ಮಾಡಿದ ತಕ್ಷಣ ಪುನಃ ಅದರಲ್ಲಿ ಲಾಗಿನ್ ಆದ ತಕ್ಷಣ ನೀವು ಅಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಪಾಪಪ್ ಆಗುತ್ತೆ ನೋಡಿ. ಈ ನೀವು ಪ್ರತಿ ಸಲ ನೀವು ಲಾಗಿನ್ ಆದಾಗ ಅದೇನು ಇನ್ಸ್ಟ್ರಕ್ಷನ್ಸ್ ಪಾಪಪ್ ಆಗುತ್ತಲ್ಲ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನಕ್ಕಂದರೆ ಅದೇ ನಿಮಗೆ ಲೇಟೆಸ್ಟ್ ಅಪ್ಡೇಟ್. ನಂದು ವೀಡಿಯೋ ಲೇಟೆಸ್ಟ್ ಅಪ್ಡೇಟ್ ಅಲ್ಲ. ಒಂದು 2 ತಿಂಗಳು 3 ತಿಂಗಳ ಆದಮೇಲೆ ನನ್ನ ವೀಡಿಯೋ ನೋಡಿಬಿಟ್ಟು ನೀವು ನನ್ನ ವೀಡಿಯೋ ಫಾಲೋ ಮಾಡ್ಕೊಂಡು ನೀವು ವೀಸಾ ಅಪ್ಲೈ ಮಾಡಿದ್ರೆ ಅಲ್ಲಿ ಬೇರೆ ರೂಲ್ಸ್ ಚೇಂಜ್ ಆಗಿಬಿಟ್ರೆ, ಸೊ ಯಾವಾಗಲೂ ನೀವು ಅದು ವೆಬ್ಸೈಟ್ ಅಲ್ಲಿ ಏನಿದೆಯಲ್ಲ ಅದನ್ನೇ ನೋಡಿಕೊಂಡು ನೀವು ಅಪ್ಡೇಟ್ ಮಾಡಿ. ಓಕೆ, ದ ಫಸ್ಟ್ ಸ್ಟೆಪ್ ಏನಂದರೆ, ನೀವು ಎಲ್ಲಿ ವೀಸಾ ಅಪ್ಲೈ ಮಾಡ್ತೀರಾ ಇಂಡಿಯಾದಲ್ಲಿ, ಬಾಂಬೆನಾ, ನ್ಯೂ ಡೆಲ್ಲಿನ, ಕಲ್ಕತ್ತಾ ಇದೆ, ಅಲ್ಲಿ ಫಸ್ಟ್ ನೀವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಕಂಟ್ರಿ. ಆಮೇಲೆ ಸಿಟಿ ಬಂದುಬಿಟ್ಟು ಮುಂಬೈ. ಯಾಕಂದರೆ ಮುಂಚೆ ನ್ಯೂ ಡೆಲ್ಲಿ ಇತ್ತು, ಬಟ್ ಇವಾಗ ಮುಂಬೈ ಮಾತ್ರ ಮಾಡಿದ್ದಾರೆ. ಬೇರೆ ಸ್ಟೇಟ್ದವರು ಮುಂಬೈಗೆ ಹೋಗಬೇಕು. ಮುಂಚೆ ಹೇಗಿತ್ತಪ್ಪ ಅಂದರೆ, ಬೇರೆ ಸ್ಟೇಟ್ದವರು ನ್ಯೂ ಡೆಲ್ಲಿಗೆ ಹೋಗಬೇಕು, ಕರ್ನಾಟಕ ಮಹಾರಾಷ್ಟ್ರದವರು ಮುಂಬೈಗೆ ಹೋಗಬೇಕು. ಬಟ್ ಇವಾಗ ಏನು ಮಾಡಿದ್ದಾರೆ, ಎಲ್ರಿಗೂ ಮುಂಬೈಗೆ ಹೋಗಬೇಕು. ಸೊ ನಮ್ಮ ಕರ್ನಾಟಕ ಬೈ ಡಿಫಾಲ್ಟ್ ನಾವು ಮುಂಬೈಗೆ ಹೋಗಲೇಬೇಕು. ಓಕೆ, ಮುಂಬೈ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಯಾವ ಥರ ವೀಸಾ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಫಸ್ಟ್ ಇದು ಪಾಸ್ಪೋರ್ಟ್, ಇದು ಏನಂದರೆ ನೀವು ಯಾವಾಗ ಚೈನಾಗೆ ಬರ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ 2026 ಬರ್ತಾ ಇದ್ದೀರಾ, ಆಮೇಲೆ ಮಾರ್ಚ್ 5th ಅಂತ ಒಂದು ಎಸ್ಟಿಮೇಟ್ ಡೇಟ್ ಹಾಕ್ಕೊಳ್ಳಿ. ಆಮೇಲೆ ನಿಮ್ಮದು ಪಾಸ್ಪೋರ್ಟ್ ಎಷ್ಟುವರೆಗಿದೆ, 6 ಮಂತ್ಸ್ ಆರ್ ಲೆಸ್ ದೆನ್. ನಿಮ್ಮದು ಪಾಸ್ಪೋರ್ಟ್ ಲೆಸ್ ದೆನ್ 6 ಮಂತ್ಸ್ ಇದ್ದರೆ ಇದು ಕೇಸ್ ಇಲ್ಲೇ ಕ್ಲೋಸ್ ಮಾಡಿಬಿಟ್ಟು ಹೊಸ ಪಾಸ್ಪೋರ್ಟ್ ಅಪ್ಲೈ ಮಾಡಿ ಟ್ರೈ ಮಾಡಿ. ಯಾಕೆಂದರೆ ಅದು ಬೇರೆಯೇ ರೂಲ್ ಇದೆ, ಅದಕ್ಕೆ ತುಂಬ ಜಂಜಾಟಿದೆ, ಅದಕ್ಕೆಲ್ಲ ಹೋಗಬೇಡಿ. ಸೆಕೆಂಡ್ ಥಿಂಗ್, ನಿಮ್ಮದು ಪಾಸ್ಪೋರ್ಟ್ ಮೋರ್ ದೆನ್ 6 ಇಯರ್ಸ್ ಇದ್ದರೆ ಕಂಟಿನ್ಯೂ ಹೋಗಿ. ಆಮೇಲೆ ನಿಮ್ದು ಯಾವುದು ವೀಸಾ ಅಪ್ಲಿಕೇಶನ್ ಇದೆ ಎಲ್ಲ ಅದನ್ನು ಇದು ಚೈನಾ ಯಾವಾಗ ಬರ್ತೀರಾ ಅದನ್ನೆಲ್ಲ ಅಪ್ಡೇಟ್ ಮಾಡಿದಿರಾ. ಅದು ಅಪ್ಡೇಟ್ ಆದ ತಕ್ಷಣ ನೀವು ನೆಕ್ಸ್ಟ್ ಏನು ಮಾಡಿ ಅಂದರೆ, ಫೋಟೋ ನೋಡಿ. ನಿಮ್ಮದು ಫೋಟೋ ಯಾವ ಥರ ಇರಬೇಕು, ಇದೇ ಥರ ನೋಡಿ. ನಾನೆಲ್ಲ ತೋರಿಸ್ತಾ ಇದ್ದೀನಿ ಸ್ಕ್ರೀನಲ್ಲಿ. ಈ ಥರ ಮುಖ ಮುಚ್ಕೊಂಡಿರಬಾರ್ದು, ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿರಬಾರ್ದು, ಗಾಗಲ್ ಹಾಕ್ಕೊಂಡಿರಬಾರ್ದು, ಸೈಡ್ ಫೋಸ್ ಇರಬಾರ್ದು, ಟೋಪಿ ಇರಬಾರ್ದು. ಇದು ಫೋಟೋ ಅಪ್ಲೋಡ್ ನಿಮ್ಮದು ಕ್ಲೀನಾಗಿ ಒಂದು ಸಾಫ್ಟ್ ಕಾಪಿ ವೈಟ್ ಬ್ಯಾಕ್ಗ್ರೌಂಡ್ ಫೋಟೋನ ನೀವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ವಿಂಡೋದಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಅದನ್ನು ಸ್ಕ್ರಾಲ್ ಅಥವಾ ಕ್ರಾಪ್ ಮಾಡಿಕೊಂಡು ರೀಸೈಜು ಮಾಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಏನು ಮಾಡಿ ಅಂದರೆ, ನಿಮ್ಮದು ಪಾಸ್ಪೋರ್ಟ್ ಫಸ್ಟ್ ಪೇಜ್ ಇರುತ್ತಲ್ಲ, ಫಸ್ಟ್ ಪೇಜ್ನ ಕ್ಲೀನಾಗಿ ಫೋಟೋ ಹೊಡ್ಕೊಳ್ಳಿ. ಹೊಡ್ಕೊಂಡು ಅದನ್ನು ಸೇವ್ ಮಾಡ್ಕೊಂಡು ಆಮೇಲೆ ಅದನ್ನು ಪಾಸ್ಪೋರ್ಟ್ ಫಸ್ಟ್ ಪೇಜ್ನ ಅಪ್ಲೋಡ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಪೂರ ನಿಮ್ಮದು ಹೆಸರು ಎಲ್ಲ ಅದೇ ಆಟೋಮೆಟಿಕ್ ರೀಡಾಗಿ ಅದು ಆ ಫೀಲ್ಡಲ್ಲಿ ಹಾಕಿಬಿಡುತ್ತೆ. ಅದು ಆನ್ಲೈನ್ ವೀಸಾ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಅಲ್ಲಿ ಕ್ಲೀನ್ ಅದೇ ಹಾಕಿಬಿಡುತ್ತೆ. ಹೆಸರು, ನಿಮ್ಮದು ಡೇಟ್ ಆಫ್ ಬರ್ತು, ಪಾಸ್ಪೋರ್ಟ್ ನಂಬರು, ಅಡ್ರೆಸ್ ಎಲ್ಲ ಹಾಕಿಬಿಡುತ್ತೆ. ಆಮೇಲೆ ಏನು ಮಾಡಿ, ಅದು ಹಾಕಿದ ತಕ್ಷಣ ನೀವು ಅದನ್ನು ಕ್ರಾಸ್ ವೆರಿಫೈ ಮಾಡಿ. ಕೆಲವು ಸಲ ಏನಾಗುತ್ತೆ, ಕೆಲವು ಸಲ ಮಿಸ್ಟೇಕ್ ಆಗಿರುತ್ತೆ. ಕೆಲವೊಂದು ಇದರಲ್ಲಿ F ಅಂತ ಹಾಕಿರುತ್ತೆ, ಆಮೇಲೆ ಇದರಲ್ಲಿ ಬೇರೆ ಹಾಕಿರುತ್ತೆ. ಅದು ಆ ಥರ ಅದು ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಅದು ಯಾಕಂದರೆ ನೀವು ಪಾಸ್ಪೋರ್ಟ್ ಮೇಲೆ ಡಸ್ಟ್ ಇತ್ತಪ್ಪ, ನೀವು ಫೋಟೋ ಹೊಡ್ಬೇಕಾದ್ರೆ ಲೈಟ್ ರಿಫ್ಲೆಕ್ಷನ್ ಆಗಿ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋ ಚಾನ್ಸ್ ತುಂಬ ಇರುತ್ತೆ. ಸೊ ನೀವು ಅದನ್ನು ಏನೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಅದನ್ನು ಕ್ಲೀನಾಗಿ ಕರೆಕ್ಟ್ ಮಾಡಿಕೊಂಡು ಅದನ್ನು ಸೇವ್ ಮಾಡಿ. ಆಮೇಲೆ ಇದು ನೀವು ಅರ್ಜೆಂಟಾಗಿ ಏನೋ ಕೆಲಸ ಬಂತು, ಆಮೇಲೆ ಕರೆಂಟ್ ಹೋಯಿತು, ಆಮೇಲೆ ಅಪ್ಲಿಕೇಶನ್ ಅರ್ಧ ಆಯಿತು, ಏನು ಮಾಡಬೇಕು ಅಂದರೆ ಅದು ಏನು ಯೋಚನೆ ಮಾಡೋಕೆ ಹೋಗ್ಬಿಡಿ. ಅದು ನೀವು ಸೇವ್ ಹೊಡೆದ ತಕ್ಷಣ ನೀವು ಯಾವಾಗ ಬೇಕಾದ್ರೆ ಮತ್ತೆ ನೀವು ಅದನ್ನು ಲಾಗಿನ್ ಆಗಿ ನಿಮ್ಮ ಅಪ್ಲಿಕೇಶನ್ ನೀವು ರಿಟ್ರೀವ್ ಮಾಡ್ಕೋಬೋದು. ಆಯಿತಾ, ರಿಟ್ರೀವ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಏನು ಮಾಡಿ ಅಂದರೆ, ಈಗ ಪಾಸ್ಪೋರ್ಟ್ ಸಬ್ಮಿಟ್ ಆಯ್ತಾ, ನೆಕ್ಸ್ಟ್ ನೀವು ಎಲ್ಲ ನಿಮ್ಮದು ಡೀಟೇಲ್ಸ್ ಕೊಡ್ತಾ ಹೋಗಿ. ನಾನು ಏನು ಸ್ಟಾರ್ಟಿಂಗಲ್ಲೇ ಹೇಳಿದಲ್ಲ, ಅದು ಹಾರ್ಡ್ ಕಾಪಿ ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡಿ ಅಂತ, ಅದನ್ನು ನೀವು ಏನು ಫಾರ್ಮ್ ಫಿಲಪ್ ಮಾಡಿರ್ತಲ್ಲ ಅದನ್ನೇ ನೋಡ್ತಾ ನೀವು ಪ್ರತಿಯೊಂದನ್ನು ನೀವು ಫಿಲಪ್ ಮಾಡ್ತಾ ಹೋಗಬೇಕು. ಮೇನ್ ಏನಂದರೆ, ನೀವು ಸ್ಟೂಡೆಂಟ್ ಆದರೆ ನಿಮ್ಮದು ಸ್ಕೂಲಿಂದ ಒಂದು ಲೆಟ್ರ್ ತರಬೇಕು, ಪ್ರಿನ್ಸಿಪಾಲ್ ಅವ್ರ HOD ಇಂದ. ನೋಡು, ನಮ್ಮ ಸ್ಟೂಡೆಂಟು ನಮ್ಮ ಸ್ಕೂಲು ಇಂಥ ಸ್ಕೂಲು, ರಿಜಿಸ್ಟರ್ ನಂಬರು ಇಂಥವನು ಚೈನಾಗೆ ಹೋಗ್ತಾ ಇದ್ದಾನೆ, ಇದಕ್ಕೆ ಎಜುಕೇಷನ್ ಪರ್ಪೋಸ್ ಅವ್ರು, ಟ್ರಾವೆಲ್ ಪರ್ಪೋಸ್ ಅವ್ರು, ಎದಿ ಪರ್ಪೋಸ್ ಅಂತ
ಒಂದು ಕೊಡಬೇಕು. ನೀವು ಯಾವ್ದಾದ್ರು ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಿ, ನಿಮ್ಮ ಬಾಸು ಅಥವಾ ನಿಮ್ಮ HR ಮ್ಯಾನೇಜರ್ ಅವ್ರು ಯಾರು ಡಿಪಾರ್ಟ್ಮೆಂಟಿಂದ ಒಂದು ಲೆಟ್ರ್ ಬರಬೇಕು, ಇವನು ಇಂಥವನು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಇವನು ಚೈನಾಗೆ ಹೋಗ್ತಾ ಇದ್ದಾನೆ, ಈ ಥರ ಒಂದು ಖರ್ಚೆಲ್ಲ ನಾವು ಕೊಡ್ತಾ ಇದ್ದೀವಿ, ಇಲ್ಲಪ್ಪ ಅಂದ್ರೆ ಅವ್ನ ಖರ್ಚು ಅವನೇ ಹಾಕೊಂಡು ಏನೋ ಮಾಡ್ತಾ ಇದ್ದಾನೆ, ಅವ್ನು ಹೋಗಿ ಬಂದಮೇಲೆ ಅವ್ನು ವಾಪಸ್ ಬರ್ತಾನೆ ಅಂತ ನಾವು ನಿಮಗೆ ಭರೋಸಾ ಕೊಡ್ತೀವಿ ಅಂತ ಒಂದು ಲೆಟ್ರ್ ಬೇಕು. ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟಲ್ಲೂ ಅಷ್ಟೇ. ನೀವು ಏನಂದರೆ ನಾಳೆ ಚೈನಾ ಹೋಗ್ತೀರಪ್ಪ ಅಂದರೆ ಇವತ್ತೇ ಒಂದು 5 ಲಕ್ಷ ಹಾಕಿದೆ ನಾನು ಅದು ತೋರಿಸಿದ್ರೆ ನಡೆಯಲ್ಲ. ಅಟ್ಲೀಸ್ಟ್ ನೀವು ಒಂದು 6 ಮಂತ್ಸ್ ಅವ್ರು 1 ಇಯರಿಂದ ನಿಮ್ಮದು ಫಂಡ್ ಜಾಸ್ತಿ ಇರಬೇಕು, ಆ ಥರದ ಆ್ಯಕ್ಟಿವ್ ಸ್ಟೇಟ್ಮೆಂಟ್ ಇರಬೇಕು. ಒಂದು ಅಟ್ಲೀಸ್ಟ್ ಒಂದು 2 ಲಕ್ಷ ಇದ್ದು ಸ್ಟೇಟ್ಮೆಂಟ್ ತೋರಿಸಿ. ಆಮೇಲೆ ಸೆಕೆಂಡ್ ರಿಟರ್ನ್ ಏರ್ ಟಿಕೆಟ್ ಇಸ್ ಮ್ಯಾಂಡೇಟ್ರಿ, ಅದನ್ನು ತೋರಿಸ್ಬೇಕು ನೀವು. ಆಮೇಲೆ ಹೋಟೆಲ್ ಬುಕ್ಕಿಂಗ್ ಅದು ಕಂಪಲ್ಸರಿ, ಅದು ಇದೆ. ಹೋಟೆಲ್ ಬುಕ್ಕಿಂಗು ನೀವು ಅದನ್ನು ನಾವು ಈ ಹೋಟೆಲ್ ಬುಕ್ ಮಾಡಿದ್ದೀವಿ ಅಂತ ಆ ಡೀಟೇಲ್ಸ್ ಎಲ್ಲ ತೋರಿಸಿ ಇದನ್ನೆಲ್ಲ ಫಾರ್ಮ್ಸ್ ಎಲ್ಲ ನೀವು ಅಪ್ಲೋಡ್ ಮಾಡಲೇಬೇಕು ಆ ಸಿಸ್ಟಮಲ್ಲೆಲ್ಲ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮದು ಒಂದು ಕನ್ಫರ್ಮೇಷನ್ ಇಮೇಲ್ ಬರುತ್ತೆ. ನಿಮ್ಮ ಇಮೇಲ್ ಐಡಿಗೆ ಒಂದು ನಿಮ್ಮದು ಫಾರ್ಮ್ ಅಪ್ರೂವ್ ಆಗಿದೆ ಅಂತ ಒಂದು ಕನ್ಫರ್ಮೇಷನ್ ಇಮೇಲ್ ಬರುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಕನ್ಫರ್ಮೇಷನ್ ಇಮೇಲ್ ಬಂದರೆ ನಿಮ್ಮದು ಫಾರ್ಮ್ ಅಪ್ರೂವ್ ಆಗಿದೆ, ಬಟ್ ನಿಮ್ಮದು ವೀಸಾ ಅಪ್ರೂವ್ ಆಗಿಲ್ಲ, ಆಯಿತಾ? ವೀಸಾ ಅಪ್ರೂವ್ ಆಗಿಲ್ಲ. ಸೊ ನಿಮ್ಮದು ಏನು ಕನ್ಫರ್ಮೇಷನ್ ಇಮೇಲ್ ಬರುತ್ತಲ್ಲ, ಈ ಇಮೇಲ್ ನೀವು ಪ್ರಿಂಟ್ಔಟ್ ತೊಗೊಂಡು ನೀವು ಖುದ್ದಾಗಿ ನೀವು ಹೋಗಿ, ಏನು ಅಪಾಯಿಂಟ್ಮೆಂಟ್ ಬೇಕಾಗಲ್ಲ, ವೀಸಾ ಅಪ್ಲಿಕೇಶನ್ ಸೆಂಟರ್ ಮುಂಬೈ ಹೋಗಿ, ಅದು ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಡ್ರೆಸ್ ಎಲ್ಲ, ಅಲ್ಲಿ ಹೋಗಿ ಹೋದ ತಕ್ಷಣ ಅಲ್ಲಿ ನಿಮ್ಮದು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ಅದನ್ನು ಕ್ರಾಸ್ ಚೆಕ್ ಮಾಡಿ ನಿಮ್ಗೆ ವಿದಿನ್ 3 to 4 ವರ್ಕಿಂಗ್ ಡೇಸಲ್ಲಿ ವೀಸಾ ಕೊಟ್ಬಿಡ್ತಾರೆ. ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಂದು ಏನಂದರೆ ಈ ವೀಸಾ ಫೀಸ್ ಏನಪ್ಪ ಅಂದರೆ, ಸ್ಟಾರ್ಟಿಂಗಲ್ಲಿ ನೀವೇನು ಮಾಡಬೇಕು ಅಂದರೆ, ಇನ್ನೊಂದು ವೆಬ್ಸೈಟ್ ಇದೆ VFS ಗ್ಲೋಬಲ್ ಅಂತ, ಅಲ್ಲಿ ನೀವು ಬರೀ ಸರ್ವಿಸ್ ಫೀಸ್ ಕೊಡಬೇಕು, ಒಂದು 3,000. ಈ ಎಕ್ಸ್ಪ್ರೆಸ್ ಡೆಲಿವರಿ ಅಥವಾ ನಾರ್ಮಲ್ ಡೆಲಿವರಿ ಅಂತ ಒಂದು ಸರ್ವಿಸ್ ಫೀಸ್ ಕೊಡಬೇಕು. ಆಮೇಲೆ ವೀಸಾ ಅಪ್ಲಿಕೇಶನ್ನಲ್ಲಿ ಒನ್ಸ್ ಒಂದು ವೀಸಾ ಅಪ್ರೂವ್ ಆದ ತಕ್ಷಣ ಮಾತ್ರ ಅವರು ನಿಮ್ಮ ಹತ್ರ ಇನ್ನೊಂದು ನಿಯರ್ಲಿ 3,000 ಇಟ್ಕೊಳ್ಳಿ, ರೌಂಡ್ ಆಫ್. ಸೊ ಅದು 2,850 ರೂಪಾಯಿನೂ ಬರುತ್ತೆ, ರೌಂಡ್ ಆಫ್ 3,000 ಇಟ್ಕೊಳ್ಳಿ. ಅದು ಒಂದು ಫೀಸ್ ಅವರು, ಅಂದರೆ ಇದು ನಾರ್ಮಲ್ ಪ್ರೊಸೀಜರ್ಗೆ. ಎಕ್ಸ್ಪ್ರೆಸ್ಗೆ ಮತ್ತು ಬೇರೆ ಇದೆ. ಸೊ ನೀವು ನಾರ್ಮಲ್ಲೇ ಹೋಗಿ, ಯಾಕಂದರೆ 4 to 5 ವರ್ಕಿಂಗ್ ಡೇದಲ್ಲಿ ನಿಮಗೆ ನಾರ್ಮಲ್ ವೀಸಾ ಸಿಗ್ಬಿಡುತ್ತೆ. ಸೊ ಟೋಟಲ್ ಓವರಾಗಿ ನಿಮಗೆ 6,000 ನೋಡಿ, ಯಾವ ಏಜೆಂಟ್ ಬೇಕಾಗಲ್ಲ ಏನಿಲ್ಲ, ನೀವೇ ಹೋಗಿಬಿಟ್ಟು 6,000 ಇಂಡಿಯನ್ ರುಪೀಸಲ್ಲಿ ನಿಮಗೆ ಚೈನಾ ವೀಸಾ ಸಿಗ್ಬಿಡುತ್ತೆ. ಇದೆಲ್ಲ ಏನಕ್ಕೆ ಮಾಡಿದಾರಪ್ಪ ಅಂದರೆ, ಮುಂಚೆ ಆಲ್ತು ಫಾಲ್ತು ಜನ ಬಂದು ಎಲ್ಲ ಗಲೀಜು ಮಾಡಿ, ಎಲ್ಲಿ ಬೇಕಲ್ಲಿ ಗುಡ್ಕ ಹಾಕ್ಕೊಂಡು ಉಗುಳಿ ಎಲ್ಲ ಮಿಸ್ಬಿಹೇವ್ ಮಾಡಿ ಎಲ್ಲ ಆ ಥರ ಮಾಡಿ ನಮ್ಮವರೇ ಬಂದು ನಮ್ಮ ಹೆಸರು ಹಾಳು ಮಾಡಿದ್ದಾರೆ. ನೀವು ದಯವಿಟ್ಟು ತಪ್ಪು ತಿಳ್ಕೊಕ್ಕೆ ಹೋಗ್ಬಿಡಿ, ಅಥವಾ ನಾನು ಏನು ಇಂಡಿಯಾಗೆ ಡಿಗ್ರೇಡ್ ಮಾಡ್ತೀನಿ ಅಂತ ಕಮೆಂಟ್ ಹಾಕಿ, ಬಟ್ ದಿಸ್ ಇಸ್ ದ ಫ್ಯಾಕ್ಟ್. ನಾನು ಹೇಳ್ತಾ ಇದ್ದೀನಿ ಗುರು ನಿಮಗೆ. ಈಗ ನೋಡಿ, ಅಂತ ಆಲ್ತು ಫಾಲ್ತು ಜನ ಬಂದು ಎಲ್ಲ ಮಿಸ್ಬಿಹೇವ್ ಮಾಡಿ ಹುಡುಗರನ್ನ ಚುಡಾಯಿಸೋದು, ಅಲ್ಲಿ ಇಲ್ಲೆಲ್ಲ ಮಾಡಿ, ಅದೆಲ್ಲ ಮಾಡಿದ್ದಕ್ಕೆ ನಿಮ್ಮಂಥವ್ರು ಒಳ್ಳೆ ಜನ ಬರೋಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ ಈಗ ಚೈನಾಗೆ. ಆಮೇಲೆ ನಾವು ಇದ್ದವರು ನಮಗೂ ಒಂಥರ ಕೆಟ್ಟ ಹೆಸರು ಬರ್ತಾಯಿದೆ ಈಗ. ಆ ಥರ ನಮ್ಮವರೇ ನಮ್ಮ ಜನ ಬಂದು ಗುಟ್ಕಾ ಹಾಕ್ಕೊಂಡು ಅಲ್ಲಿ ಇಲ್ಲಿ ಉಗುಳಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಹುಚ್ಚರಂಗೆ ಇದು ಬಾರ್ಗೇನ್ ಮಾಡೋದ್ರ ಜೊತೆ ಜಗಳ ಮಾಡೋದು, ರೇಟ್ ತುಂಬ ಕಡಿಮೆ ಕೇಳೋದು, ಆ ಥರ ಮಾಡ್ಕೊಂಡ್ಬಿಟ್ಟು. ಅಲ್ಲ ರೀ, ಫಾರಿನ್ ಕಂಟ್ರಿ ಅಂತ ತಕ್ಷಣ ಅದು ಅಲ್ಲಿ ಕಲ್ಚರೇ ಬೇರೆ ಇರುತ್ತೆ, ಅಲ್ಲಿ ಟೋಟಲ್ ಎನ್ವೈರ್ಮೆಂಟೇ ಬೇರೆ ಇರುತ್ತೆ. ಅದನ್ನೆಲ್ಲ ನಾವು ಮೆಂಟಲಿ ಪ್ರಿಪೇರ್ ಆಗಿ ಬರಬೇಕು. ಸುಮ್ಮನೆ ನಾವು ಬಜೆಟಲ್ಲಿ ಬಂದ್ವಿ, ಹೋದ್ವಿ, ಏನೋ ಮಾಡಿದ್ವಿ ಅಂತ ಆ ಥರ ಎಲ್ಲಿ ಬೇಕಲ್ಲಿ ಕೂತ್ಕೊಂಡು ಗಲೀಜು ಮಾಡಿ ಹೋದ್ವಿ, ಆ ಥರ ಮಾಡಲೇಬಾರ್ದು. ನೋಡಿ, ಅದಕ್ಕೋಸ್ಕರ ನಿಮಗೆಲ್ಲ ನೋಡಿ, ಇದು ವೀಸಾದೆಲ್ಲ ಎಷ್ಟು ಪ್ರಾಬ್ಲಮ್ ಆಗಿದೆ. ಈಗ ನೋಡಿ, ಮೆತ್ತಗೆ ಈ ಚೈನಾ ಅಷ್ಟೇ ಅಲ್ಲ, ಮುಂದೆ ಥೈಲ್ಯಾಂಡ್ ಅವರು ಮಾಡ್ತಾರೆ, ವಿಯೆಟ್ನಾಮ್ ಅವರು ಮಾಡ್ತಾರೆ. ಇಂಡಿಯನ್ಸ್ಗೆ ಒಂಥರ ಸ್ಟ್ರಿಕ್ಟಾಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ನಮ್ಮ ಜನ ಸ್ವಲ್ಪ ಸಿವಿಕ್ ಸೆನ್ಸ್ನ ಇಂಪ್ರೂವ್ ಮಾಡಲೇಬೇಕು. ನೀವು ತಪ್ಪು ತಿಳ್ಕೊಳ್ಳಿ, ಏನು ಬೇಕಾದ್ರೆ ತಿಳ್ಕೊಳ್ಳಿ, ಇದು ಫ್ಯಾಕ್ಟ್ ನಾನು ಹೇಳ್ತಾ ಇದ್ದೀನಿ. ನಾನು ಸಿವಿಕ್ ಸೆನ್ಸ್ ಇವನ್ ನಮ್ಮ ದೇಶದಲ್ಲೇ ಸಿವಿಕ್ ಸೆನ್ಸು ತುಂಬ ಕಡಿಮೆ ಇದೆ. ಅದನ್ನು ಅವ್ರು ಇಂಪ್ರೂವ್ ಮಾಡಿದ ಹೊರತು ಇದು ಉದ್ಧಾರ ಆಗಲ್ಲ, ನಾನು ಹೇಳ್ತಾ ಇದ್ದೀನಿ. ಅದು ಬಿಡಿ ಸ್ನೇಹಿತರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದೇ ಮರೆತುಬಿಟ್ಟೆ. ಏನಂದರೆ, ಈಗ ನಿಮ್ಮದೆಲ್ಲ ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡಿ ನಿಮ್ಮದು ಅಪ್ರೂವ್ ಆಗಿರುತ್ತೆ, ಬಟ್ ನಿಮಗೆ ಕನ್ಫರ್ಮೇಷನ್ ಇಮೇಲ್ ಬಂದಿರಲ್ಲ. ಅವಾಗ ಏನು ಮಾಡಬೇಕು? ಮಾಡಿ ಅಂದರೆ, ನಿಮ್ಮದು ಅಪ್ಲಿಕೇಶನ್ ಅಪ್ರೂವ್ಡ್ ಅಂತ ಏನೊಂದು ಅದು ಆನ್ಲೈನಲ್ಲಿ ನೀವು ಸ್ಟೇಟಸಲ್ಲಿ ನೋಡ್ತಿರಲ್ಲ, ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಆಮೇಲೆ ಅಲ್ಲಿ ನಿಮ್ಮದು ಸಬ್ಮಿಟ್ ಮಾಡಿದ ಅಪ್ಲಿಕೇಶನ್ ಫಾರ್ಮು ಅದನ್ನು ಡೌನ್ಲೋಡ್ ಅಥವಾ ಪ್ರಿಂಟ್ಔಟ್ ಆಪ್ಷನ್ ಇದೆ, ಅದನ್ನು ಪ್ರಿಂಟ್ಔಟ್ ತೊಗೊಂಡು ಅದು ಏನು ನಿಮ್ಮದು ಅಪ್ಲಿಕೇಶನ್ ಅಪ್ರೂವ್ಡ್ ಅಂತ ಒಂದು ಬಾರ್ಕೋಡ್ ಸ್ಕ್ಯಾನ್ ಇರುತ್ತೆ, ಬಾರ್ಕೋಡ್ ಬಂದಿರುತ್ತೆ, ಅದು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಡೈರೆಕ್ಟ್ ವೀಸಾ ಅಪ್ಲಿಕೇಶನ್ ಸೆಂಟ್ರಿಗೆ ಹೋಗಿಬಿಟ್ಟು ನೀವು ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ. ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ. ಯಾಕಂದರೆ ಕೆಲವೊಂದು ಇನ್ಸ್ಟೆನ್ಸ್ ಈ ಥರ ಕೇಸಸ್ ಆಗಿದೆ ಅಂತೆ. ಈ ಅಪ್ಲಿಕೇಶನ್ ಅಪ್ರೂವ್ ಆಗಿದೆ, ಬಟ್ ನಂಗೆ ಇಮೇಲೇ ಬಂದಿಲ್ಲ. ಅವ್ನು 1 ದಿನ 2 ದಿನ ಆಯಿತು, 3 ದಿನ ಆಯಿತು, 1 ವಾರ ಆದರೂ ಇಮೇಲೇ ಬಂದಿಲ್ಲ. ಸೊ ಈ ಥರ ಎಲ್ಲ ಕೇಸಸ್ ಎಲ್ಲ ಅವ್ರಿಗೆ ಆಲ್ರೆಡಿ ಅಂಡರ್ಸ್ಟುಡ್ ಆಗಿದೆ. ಅದಕ್ಕೆ ಅವರು ಈ ಥರ ಆಲ್ಟರ್ನೇಟಿವ್ ಸೊಲ್ಯೂಷನ್ ಈ ಥರ ಇದೆ. ಸೊ ಇದೊಂದು ಇನ್ಫಾರ್ಮೇಷನ್ ಮಿಸ್ಸಿಂಗ್ ಇತ್ತು. ಇಷ್ಟೇ ಸ್ನೇಹಿತರೆ, ಒಂದು ಚಿಕ್ಕದು ಇದು ವೀಸಾ ಇನ್ಫಾರ್ಮೇಷನ್ನು. ಆಮೇಲೆ ಲಿಂಕ್ಸ್ ಎಲ್ಲ ನೋಡಿ, ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಎಲ್ಲ ಹಾಕಿರ್ತೀನಿ, ಯೂಸ್ಫುಲ್ ಲಿಂಕ್ಸ್ ಎಲ್ಲ ಇದೆ. ಅಲ್ಲಿಂದ ನೀವು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಿಕೊಂಡು ನೀವು ಫಿಲಪ್ ಮಾಡಿ. ಎನಿ ಕ್ವಶನ್ಸ್ ಇದ್ದರೆ ಕೇಳಿ, ಅಲ್ಲಿ ನಾನು ಕಮೆಂಟ್ ಮಾಡ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್.